ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆಗಲ್ವಲ್ಲ ಮಧು ಸರ್, ಈಗ ನೀವ್ ಹೇಳಿದ್ರಿ ಕರೆಕ್ಟ್, ಅವ್ರು ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಅದರಲ್ಲೇ ಪಾರ್ಕ್ ಮಾಡ್ಬೇಕು, ಅದನ್ನ ಹೊರತುಪಡಿಸಿದ್ರೆ ಫೈನ್ ಕಟ್ಲಿ ಅಥವಾ ಫೀಸ್ ಕಟ್ಟಿಸ್ಕೊಳ್ಳಿ. ಬಟ್ ಹಂಗಿಲ್ಲ ಈಗ ಪರಿಸ್ಥಿತಿ. ಚಿಕ್ಕ ಜಾಗ, ಚಿಕ್ಕ ಗಲ್ಲಿ, ನಿಮ್ಗೆ ಮನೆ ಕಟ್ಟುವಾಗ್ಲೇನೆ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ ಜಾಗನ. ಅಲ್ಲೇ ರಸ್ತೆ ಚಿಕ್ಕದಾಗಿರುತ್ತೆ, ಆ ರಸ್ತೆ ಚಿಕ್ಕದ್ರಲ್ಲ ಮತ್ತೆ ನೀವು ಪಾರ್ಕಿಂಗ್ ಮಾಡ್ತೀರಿ, ಅದ್ರಲ್ಲಿ ವ್ಯವಸ್ಥೆ ಮಾಡಕ್ಕಾಗಲ್ಲ, ಮತ್ತೊಂದು ವೆಹಿಕಲ್ ಮೂವ್ ಆಗಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಜಾಗಗಳಲ್ಲಿ. ಈಗ ಮನೆ ಕಟ್ಟೋ ಪ್ಲಾನಿಂಗ್ ಬಗ್ಗೆ ಅಪ್ರೂವಲ್ ಮಾಡಿದವ್ರದೇ ತಪ್ಪು ಅಂತ ಆಗೋಗಿದಿಲ್ಲ, ಆಗೋಗಿದೆ. ಎಷ್ಟೊಂದು ಇವಾಗ ಈಗ ನಮ್ಮ ಮನೆಯಲ್ಲಿ ಒಂದ್ ಕಾರ್ ನಿಲ್ಸಕ್ ಪಾರ್ಕಿಂಗ್ ಇದೆ, ಆ ಒಂದ್ ಕಾರ್ ಬದಲು 2 ಕಾರ್, ನನ್ನ ಹೆಂಡತಿ ಕಾರ್ ಒಂದು ಬಂದಿತ್ತು, ಈಗ ತೆಗೆದು ಮಾರ್ಬಿಟ್ಟಿದೀವಿ. ಆದ್ರೆ ಅವಾಗಿದ್ದಾಗ ಆಚೆ ನಿಲ್ಲಿಸ್ಕೊತಾ ಇದ್ವಿ. ಅವಾಗ ಏನು ಬೇರೆ ಮಾಡಕ್ಕಾಗಲ್ಲ, ಮನೆಗಳು ಚೇಂಜ್ ಮಾಡಕ್ಕಾಗತ್ತಾ ಇರೋದ್ರಲ್ಲಿ? ಆ ಇರೋ ಜಾಗದಲ್ಲಿ ಅಷ್ಟ್ರಲ್ಲಿ ಪಾರ್ಕಿಂಗ್ ಮಾಡಕ್ಕಾಗತ್ತಾ ಮಾಡಿಸಿ, ಇಲ್ಲ ಅಂದ್ರೆ ವ್ಯವಸ್ಥಿತವಾಗಿ ಬೇರೆ ಕಡೆ ನಿಲ್ಸೋ ಹಾಗೆ ಮಾಡಿ. ಇದು ಮಾಡ್ಬೇಕಾಗಿರೋ ರೀತಿ. ಸುಮ್ಮನೆ ದುಡ್ಡು ಮಾಡಿದ್ರಾಗ ಇದು ಪ್ಲಾನ್ ಇದೆ, ಗೌರ್ಮೆಂಟ್ ಎಲ್ಲ ನಾಲೆಜ್ ಇದೆ, ಆದ್ರೂ ಮಾಡೋದಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ. ಅವ್ರು ಯಾರು ಲಕ್ಷ್ಯ ವಹಿಸೋದಿಲ್ಲ. ನೋಡಿ, ಸಿಟಿ ಬಗ್ಗೆ ಯಾವ ಚೀಫ್ ಮಿನಿಸ್ಟರ್ ಇಲ್ಲಿವರೆಗೆ ಕಾಳಜಿ ಮಾಡಿದ್ರು ಎಕ್ಸೆಪ್ಟ್ SM ಕೃಷ್ಣ ಅವ್ರು ಬಿಟ್ರೆ ಯಾರು ಸಿಟಿ ಬಗ್ಗೆ ಅವ್ರಿದ್ದ. ನೋಡಿ, ರಸ್ತೆ ಸೆಂಟ್ರಲ್ ಮೀಡಿಯಾದಲ್ಲಿ ಸದ ಹೂವಿನ ಪಾರ್ಕ್ ಇತ್ತು, ಸೆಂಟ್ರಲ್ ಮೀಡಿಯಾ ರಸ್ತೆ ಮಧ್ಯದಲ್ಲಿ. ಅಷ್ಟೊಂದು ಸಿಟಿ ಚಂದ ಮಾಡಿದ್ರು ಅವರು. ನಿಜವಾಗಿಯೂ ಸಿಂಗಾಪುರ್ ಐಡಿಯಾ ಅದು ಅವರು ವರ್ಡ್ ತಂದಿದ್ದೆ ಅವರು, ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು, ಅವರು ಸಾಧ್ಯ ಆದಷ್ಟು ಮಾಡಿದ್ರು. ಬಟ್ ಮುಂದೆ ಬಂದವರು ಈಗ ನೋಡಿ, ಜಪಾನ್ದಲ್ಲಿ ಪಾರ್ಕಿಂಗ್ ಸಿಸ್ಟಮ್ ಇದೆ. ಅಲ್ಲಿ ಜಪಾನ್ದಲ್ಲಿ ಲ್ಯಾಂಡ್ ಭಾಳ ಕಡಿಮೆ, ಐಲ್ಯಾಂಡ್. ಅಲ್ಲಿ ಏನು ಮಾಡ್ತಾರೆ, ಈ ಸ್ಮಶಾನದಲ್ಲಿ 20 ಅಡಿ ಎತ್ತರ ಮಾಡಿ ಅದ್ರ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಕೊಡ್ತಾರೆ. ಮಲ್ಟಿಪಲ್ ಪಾರ್ಕಿಂಗು ಅಂದರೆ ಸುಮಾರು ನೀವು ಇಲ್ಲಿ ಎಷ್ಟು ಇದಾವೆ ಸ್ಮಶಾನ, ಬೇಕಾದಷ್ಟು ಇದ್ದಾವೆ. ಒಂದು 20 ಅಡಿ ಎತ್ತರ ಮಾಡಿ ಅದ್ರ ಮೇಲೆ ಹಾಕಿ. ಪ್ಲೇಗ್ರೌಂಡ್ನಲ್ಲಿ ಮಾಡಿ ಒಂದು 30 ಅಡಿ ಎತ್ತರ ಮಾಡಿ ಮೇಲೆ ಹಾಕಿ. ಗಟರ್ ಮೇಲೆ ಮಾಡಿ ಪಾರ್ಕಿಂಗು, ಮೇಲೆ ಎತ್ತರ ಮಾಡಿ. ಹೀಗೆ ಜಾಗ ಎಲ್ಲಿರೋದಿಲ್ಲ ಆ ಜಾಗದಲ್ಲಿ 30x40 ಜಪಾನ್ದಲ್ಲಿ 500 ಗಾಡಿ ನಿಲ್ಲಿಸ್ತಾರೆ. 30x40 ಜಾಗ ಖರೀದಿ ಮಾಡಲಿ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಲಿಫ್ಟ್ ಮಾಡಲಿ ವೆಹಿಕಲ್ಗಳನ್ನ. ಆ ತರ ಪ್ರೊವೈಡ್ ಮಾಡಬೇಕು. ಮಾಡಿದ್ರೆ ಆಮೇಲೆ ಇದನ್ನ ಈ ಸಿಸ್ಟಮ್ ಅನ್ನು ತರಬೇಕು. ಪ್ರೊವೈಡ್ ಮಾಡೋದು ಇವ್ರು ಯಾರು ಮಕ್ಕಳಿಗೆ ಯಾರು ಕೇಳೋದಿಲ್ಲ, ದೊಡ್ಡವ್ರಿಗೆ ಕೇಳ್ತಾರೆ. ಅಲ್ಲಿ ಆ ರಸ್ತೆ ಮೇಲೆ ಎಂದೂ ಬರೋದಿಲ್ಲ ಅವರು. ಹೆಲಿಕಾಪ್ಟರ್ದಾಗ ಅಡ್ಡಾಡೋರು, ವಿಮಾನದಾಗ ಅಡ್ಡಾಡೋರು, ಅಂಥದ್ದು ಬೆಂಗಳೂರು ಟ್ರಾಫಿಕ್ ಟೀಮ್ ಮಾಡಿರ್ತಾರೆ. ಗೊತ್ತಾಗೋದಿಲ್ಲ. ನೋಡ್ರಿ, ರಸ್ತೆ ಮೇಲೆ ಜನಸಾಮಾನ್ಯರು ಅಡ್ಡಾಡ್ತಾರೆ, ಜನಸಾಮಾನ್ಯರ ಗಾಡಿ ಹೊಡಿತಾರೆ, ಕಾರ್ ಹೊಡಿತಾರೆ. ಇದು ಈಗೇನು ಕಾರ್ ಅಂದ್ರೆ ಲಕ್ಸುರಿಯಸ್ ವೆಹಿಕಲ್ ಏನಲ್ಲ, ಎಸೆನ್ಷಿಯಲ್ ವೆಹಿಕಲ್. ಸೊ ಈಗ ಅದು ಹಿಂದೆ ಇರಬಹುದು, ಹಿಂದೆ ಕಾರ್ ಇದ್ದ ದೊಡ್ಡ ಮನುಷ್ಯ ಅಂತಿದ್ರು, ಈಗ ಯಾವ ಲೆಕ್ಕನೇ ಇಲ್ಲ. ಈ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಯೋಚನೆ ಮಾಡಬೇಕು, ಅಲ್ಲಿ ಪ್ರೊವೈಡ್ ಮಾಡ್ಬೇಕು. ಎಲ್ಲಿ ಖರೀದಿ ಮಾಡಕ್ಕೆ ಏನಾಗಿದ್ದಾರೆ, ಜಾಗ ಇಲ್ಲ ಅಂದ್ರೆ ಖರೀದಿ ಮಾಡಲಿ. ಪ್ರೈವೇಟ್ ಒಂದು ಜಾಗ 30x40 ಖರೀದಿ ಮಾಡಿ, ಮಲ್ಟಿಪಲ್ ಬಸ್ಲಿ ಒಂದು 200 ವೆಹಿಕಲ್ ಪಾರ್ಕಿಂಗ್ ಮಾಡಲಿ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಸಿಗ್ತದೆ, ಬೇಕಾದ ಬಟನ್ ಹೊಡೆದ್ರೆ ಮೇಲೆ ಹೋಗ್ತದೆ, ಮತ್ತೊಂದು ಬಟನ್ ಹೊಡೆದ್ರೆ ಕೆಳಗೆ ಬಂದು ಲ್ಯಾಂಡ್ ಆಗ್ತದೆ. ಆ ತರ ಸಿಸ್ಟಮ್ ಮಾಡಲಿ. ಜಾಗ ಇಲ್ಲ ಅಂತಂದ್ರೆ ಸುಮ್ಮನೆ ಜನರಿಗೆ ತೊಂದರೆ ಕೊಟ್ರೆ ಹೇಗೆ? ಮತ್ತೆ ಇನ್ನೊಂದು ಬೇಸ್ಮೆಂಟ್ ನಲ್ಲಿ ಎಲ್ಲಾ ಮಾಲೀಕರು ಪ್ರೊವೈಡ್ ಮಾಡಿರ್ತಾರೆ. ಕಮರ್ಷಿಯಲ್ ಬಿಲ್ಡಿಂಗ್ ಆಗಲಿ, ರೆಸಿಡೆನ್ಸ್ ಬಿಲ್ಡಿಂಗ್ ಆಗಲಿ, ಎಲ್ಲಾನು ಬೇಸ್ಮೆಂಟ್ ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಾರೆ. ಬಿಡಿಯರು ಮಾಡಿದ್ದಾರೆ, ಕಂಪಲ್ಸರಿ ಮಾಡಿದ್ದಾರೆ. ಆದ್ರೆ ಚಿಕ್ಕ ಸೈಟಿಗೆ ಅದು ಮಾಡಿಲ್ಲ ಕಂಪಲ್ಸರಿ. ಅದಕ್ಕೂ ಮಾಡ್ಬೇಕು, ಇನ್ಮೇಲೆ ಅದಕ್ಕೂ ಮಾಡಬೇಕು. ಬಟ್ ಅದು ಪ್ರಾವಿಷನ್ ಇಲ್ಲ, ಈಗ ಪ್ರಾವಿಷನ್ ಮಾಡಿದ್ದಾರೆ. ಈಗ ದೊಡ್ಡ ವೆಹಿಕಲ್ದಲ್ಲಿ, ದೊಡ್ಡ ಕಾಂಪ್ಲೆಕ್ಸ್ ನಲ್ಲಿ, ದೊಡ್ಡ ಮನೆಗಳು ಅಥವಾ ಚಿಕ್ಕ ಮನೆಗಳು ಪಾರ್ಕಿಂಗ್ ಜಾಗ ಬಿಟ್ಟರು ಸಹ ಅಲ್ಲಿ ಹಣದ ಆಸೆ ಸಲುವಾಗಿ ಬಾಡಿಗೆ ಬರ್ತಾರೆ ಅಂತ ಹೇಳ್ಕೊಂಡು ಶಾಪಿಂಗ್ ಮಾಡ್ತಾರೆ. ಒಳಗಡೆ ಅಂಗಡಿ ಕೊಡ್ತಾರೆ, ಮಾಡಬೇಕಾದಂತ ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಮಾಡಲ್ಲ ಅಂತ ಸಿದ್ಧಾರ್ಥ ಸರ್. ಇದು ಆಕ್ಚುಲಿ ಇವ್ರು ಹೇಳಿದಾಗೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನಂದ್ರೆ ಈ ಕಾರ್ಪೊರೇಷನ್ ಎಲೆಕ್ಷನ್ ಆಗದೆ ಇರೋದು. ಕಾರ್ಪೊರೇಷನ್ ಎಲೆಕ್ಷನ್ಸ್ ಆಗಿದ್ದಿದ್ರೆ 2015 ಇಂದ ಲಾಸ್ಟ್ ಎಲೆಕ್ಷನ್ಸ್ ಆಗಿ 2015ಗೆ ಅಕಸ್ಮಾತ್ ಕಾರ್ಪೊರೇಟರ್ಸ್ ಇದ್ದಿದ್ರೆ ಅವರವರ ಇಲಾಖೆಯನ್ನು ನೋಡ್ಕೊಂಡು ಸರಿಪಡಿಸ್ತಾರೆ, ಅವರ ವಾರ್ಡ್ನ ಸರಿಪಡಿಸ್ತಾರೆ. ಒಂದು ಮಿನಿಸ್ಟರ್ ಬ್ಯಾಂಗ್ಳೂರ್ ಇನ್ಚಾರ್ಜ್ ಅವನು ಎಷ್ಟೆಲ್ಲ ನೋಡ್ಕೊಳ್ಲಿಕ್ಕಾಗುತ್ತೆ? ಕೃಷ್ಣ ಬೈರೇಗೌಡರಿಂದ ಅವ್ರು ಪಾಸ್ ಮಾಡ್ತಾ ಇರ್ತಾರೆ ಆದೇಶಗಳು, ಅದನ್ನ ನೋಡ್ಕೊಳ್ಲಿಕ್ಕಾಗುತ್ತಾ? ಆಗ ಸಾಧ್ಯವೇ ಇಲ್ಲ. ಕಾರ್ಪೊರೇಷನ್ ಎಲೆಕ್ಷನ್ಸ್ ಆಗಿ ಕಾರ್ಪೊರೇಟರ್ಸ್ ಬರೋವರೆಗೂ ಈ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನನಗಂತೂ ಒಂದು ಖುಷಿ ಅಂದ್ರೆ ಶೆಟ್ರೆ, ಕಾರ್ಪೊರೇಷನ್ ಎಲೆಕ್ಷನ್ ಆಗೋದಕ್ಕೆ ಕರಪ್ಷನ್ ಕಡಿಮೆ ಆಗಿದೆ. ಆಗ್ಲೇಬೇಕು. ಅಲ್ಲ, ಎಲ್ಲ ಕಾರ್ಪೊರೇಟರ್ ಕಂಪಲ್ಸರಿ ಒಂದೇನಾದ್ರು ಪ್ಲಾನಿಂಗ್ ತಗೊಂಡ್ರೆ ಅವ್ನ ಪರ್ಮಿಷನ್ ತಗೋಬೇಕು, ಅದಕ್ಕೆ ದುಡ್ಡು ಕೊಡಬೇಕು. ಗೊತ್ತದಿಲ್ಲ ನಿಮಗೆ? ಒಂದು ಅಪಾರ್ಟ್ಮೆಂಟ್ ಮಾಡ್ರಿ, ಒಂದು ಫ್ಲಾಟ್ ಫ್ರೀ ಅವನಿಗೆ. ನಾವು ನೋಡಿ ಟ್ರಾಫಿಕ್ ನಾಗ ಇದ್ದಾಗೆ, ಅದು ಇಂಟರ್ನ್ಯಾಷನಲ್ ರೋಡ್,
ನಾನೇ ಹೇಳಿದೆ ಎಲ್ಲ ಮೀಟಿಂಗ್ IT ಅವರಿಗೆ ಕಂಪ್ನಿಯವ್ರಿಗೆ ಮೀಟಿಂಗ್ ಕರೆದೆ. ನೋಡಪ್ಪ ಇಂಟರ್ನ್ಯಾಷನಲ್ ರೋಡು ನೀವು ಡೆಲ್ಲಿ ನೋಡ್ರಿ, ಬೆಂಗಳೂರು ಇದು ಹೈದ್ರಾಬಾದ್ ನೋಡಿ, ಕಲ್ಕತ್ತಾ ನೋಡಿ, ಹೇಗೆ ಚೆನ್ನೈ ನೋಡಿ, ಹೇಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಎಷ್ಟು ಚೆನ್ನಾಗಿರ್ತದೆ, ಗಾರ್ಡನ್ ಎಲ್ಲ ವ್ಯವಸ್ಥೆ ಇರ್ತದೆ. ನೀವು ಯಾಕೆ ಮಾಡಬಾರ್ದು? ನಿಮ್ಮ ಊರಿಗೆ ನೀವು ಇಲ್ಲಿಂದ ಗಳಿಸ್ತೀರಿ, ಟ್ಯಾಕ್ಸ್ ಕೊಡ್ತೀರಿ, ಪರವಾಗಿಲ್ಲ, ಗಳಿಸಿದ್ರಲ್ಲಿ ಒಂದು 10% ಖರ್ಚು ಮಾಡಿ ಸಿಟಿ ಸಲುವಾಗಿ ಅಂದ್ರೆ ಅವ್ರು ಒಪ್ಕೊಂಡ್ರು. ಆದ್ರೆ ಈ ಕಾರ್ಪೊರೇಟ್ ಅದರಲ್ಲ, ಅವರು 5 ಲಕ್ಷ ಕೇಳಿದ್ರಂತೆ ಒಂದು ಸಣ್ಣ ಬೋರ್ಡ್ ಹಾಕ್ಲಿಕ್ಕೆ. ಇಷ್ಟು ಒಂದು ಫರ್ಲಾಂಗು ನಾನು ಜಾಗ ಕೊಡಿ ಸರ್ ನಾನು ಮಾಡ್ತೀನಿ ಅಂತಂದ್ರು ಅವರು. ನಾವು ಒಂದು ಫರ್ಲಾಂಗ್ ಜಾಗ ಕೊಡೋಕ್ಕೆ ನಾವು ರೆಕಮೆಂಡ್ ಮಾಡಿದ್ರೆ ಕಾರ್ಪೊರೇಟರ್ 5 ಲಕ್ಷ ಕೇಳ್ದ. ಉಳಿದವರು ಕಾರ್ಪೊರೇಟ್ ಕಮಿಷನರಲ್ಲಿ ಅಲ್ಲಿ ಅವ್ರ ಆಫೀಸ್ನಲ್ಲಿ ದುಡ್ಡು. ಈ ಸಿಟಿ ನಾವು ಚಂದ ಮಾಡ್ಬೇಕಂತಂದ್ರೆ ಎಲ್ಲ ಕಡೆ ದುಡ್ಡು. ಅದಕ್ಕೆ ನೀವು ನನಗಂತೂ ಭಾಳ ಖುಷಿಯಾಗಿದೆ ಕಾರ್ಪೊರೇಟರ್ ಎಲ್ಲದಕ್ಕೆ. ಒಬ್ಬ ಚೆನ್ನಾಗಿ ಒಳ್ಳೆ ಈಗ ನೋಡಿ ಮಹೇಶ್ವರ ರಾವ್ ವೆರಿ ನಾನ್ ಕರಪ್ಟ್ ಆಫೀಸರು, ಇವನೊಬ್ಬ ಅವರು ಎಲ್ಲ ಚೀಫ್ ಇದ್ದಾರೆ, ನಾನ್ ಕರಪ್ಟ್ ಇದ್ದಾರೆ. ಕೆಳಗಿನ ಸಣ್ಣ ಪುಟ್ಟ ಇರ್ತವೆ, ಅವ್ರು ಹಿಡಿದು ಹಾಕಬೇಕು. ನಾನು ಅದು ಹಿಡಿದು ಹಾಕ್ಲಿಕ್ಕೆ ನಾನು ಸಜೆಷನ್ ಮಾಡಿದೆ ಹಿಂದೆ ಮಿನಿಸ್ಟರ್ ಇದ್ದವ್ರಿಗೆ. ಒಂದು ಲೋಕಾಯುಕ್ತ ಒಂದು ಸಣ್ಣದೊಂದು ಬೋರ್ಡ್ ಹಾಕ್ರಿ, ಇನ್ಸ್ಪೆಕ್ಟರ್ ಕುಡಿಸ್ರಿ. BBMP BDA ಹಾರಿಬಲ್ ಕರಪ್ಷನ್ ಇವೆರಡು ಜಾಗದಲ್ಲಿ ಒಂದು ಇನ್ಸ್ಪೆಕ್ಟರ್ ಪೋಸ್ಟ್ ಕುಡಿಸಿದ್ರೆ, ಇಲ್ಲಿ ಏನು ಲಂಚ ಕೇಳಿದ್ರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡಿ ಅಂತ ಒಂದು ಬೋರ್ಡ್ ಹಾಕಿದ್ರೆ ನನ್ನ ಮಗ ಲಂಚ ತಗೊಳ್ಳೋದಿಲ್ಲ, ಭಯ ಇರ್ತದೆ. ಅದ್ರ ಮಾಡ್ಲಿಕ್ಕೆ ರೆಡಿ ಇಲ್ಲ. ಎನಿವೆ ನೀವು ಸಿಟಿಯನ್ನ ಕ್ಲೀನ್ ಸಿಟಿ ಮಾಡ್ತೀವಿ, ಅಚ್ಚುಕಟ್ಟಾದ ಸಿಟಿ ಮಾಡ್ತೀರಿ ಅಂದ್ರೆ ಮೊದಲು ವ್ಯವಸ್ಥೆ ಕಲ್ಪಿಸಬೇಕು. ಪಾರ್ಕಿಂಗ್ಗೆ ಗವರ್ಮೆಂಟ್ನ ಜವಾಬ್ದಾರಿ ಕೂಡ ಇದೆ, ಇಲಾಖೆಗಳ ಜವಾಬ್ದಾರಿ ಇದೆ. ಸೊ ಎಲ್ಲರೂ ಮನಸ್ಸು ಮಾಡಿ ವ್ಯವಸ್ಥೆ ಮಾಡಿ. ಆ ವ್ಯವಸ್ಥೆಯಲ್ಲಿ ಜನ ಒಗ್ಗಿಕೊಳ್ಳದೆ ಹೋದ್ರೆ ನೀವು ಫೀಸೋ ಅಥವಾ ಇನ್ನೊಂದು ದಂಡ ಕಟ್ಟಿಸ್ಕೊಳ್ಳಿ, ಅದಕ್ಕೆ ರೆಡಿ ಜನ. ನೀವು ಯಾವುದು ವ್ಯವಸ್ಥೆ ಮಾಡದೆ ಏಕಾಏಕಿ ಇಂಥದೊಂದು ಆದೇಶ ಕೊಟ್ಟು, ಈಗ ಆಲ್ರೆಡಿ ಮನೆ ಕಟ್ಕೊಂಡಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಮನೆ ಮುಂದೆ ಜಾಗ ಇದೆಲ್ಲ ಹಾಕೊಳ್ತಾ ಇದ್ವಿ, ಅದಕ್ಕೂ ದುಡ್ಡು ಕಟ್ಟಿ ಅಂತ ಅಂದ್ರೆ ಹೆಂಗ್ ಸಾಧ್ಯ ಅಂತ ಜನರ ಪ್ರಶ್ನೆ ಇದೆ.